ಕೆಲವೇ ಕ್ಷಣಗಳಲ್ಲಿ ಇನ್ವೆಸ್ಟ್ ಕರ್ನಾಟಕ 2025ಕ್ಕೆ ಚಾಲನೆ ಸಿಗಲಿದೆ. ಇನ್ವೆಸ್ಟ್ ಕರ್ನಾಟಕ 2025 ಹೂಡಿಕೆದಾರ ಸಮಾವೇಶ ಇಂದಿನಿಂದ 4 ದಿನಗಳ ಕಾಲ ನಡೀತಾ ಇದೆ. ನೋಡಿ, ಮೈಲುಗಲ್ಲು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ 10 ಲಕ್ಷ ಕೋಟಿ ಬಂಡವಾಳ ಹೂಡಿಕೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇನ್ವೆಸ್ಟ್ ಕರ್ನಾಟಕ 2025 4 ದಿನಗಳ ಕಾಲ ಇರುತ್ತೆ. 19 ದೇಶಗಳು ಬಂಡವಾಳ ಹೂಡಿಕೆದಾರರು ಈಗ ಭಾಗಿಯಾಗಿದ್ದಾರೆ. ಸಮಾವೇಶವನ್ನು ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಅವರು ಉದ್ಘಾಟನೆ ಮಾಡ್ತಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಫೆಬ್ರವರಿ 14ರವರೆಗೂ ಈ ಬೃಹತ್ ಸಮಾವೇಶ ನಡೆಯುತ್ತೆ. 19 ದೇಶಗಳ ಪ್ರತಿನಿಧಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲೂ ರಾಜ್ಯದ ಕೈಗಾರಿಕಾ ಚಿತ್ರಣವನ್ನು ಸಮಗ್ರವಾಗಿ ಬದಲಾಯಿಸೋಕೆ ಒಂದು ಕಂಪ್ಲೀಟ್ ಆಗಿ ಅಲ್ಲಿ ಬರುವಂತಹ ಬೇರೆ ಬೇರೆ ದೇಶದ ಪ್ರತಿನಿಧಿಗಳು ಏನಿದ್ದಾರೆ ಅವರೆಲ್ಲರಿಗೂ ಅನುಕೂಲ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಸಕಲ ವ್ಯವಸ್ಥೆಯನ್ನು ಕರ್ನಾಟಕ ಸರ್ಕಾರ ಮಾಡಿಕೊಂಡಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜನಾಥ್ ಸಿಂಗ್, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸೇರಿದಂತೆ ಇನ್ನೂ ಹಲವು ಗಣ್ಯರು ಕೂಡ ಈ ಇನ್ವೆಸ್ಟ್ ಕರ್ನಾಟಕ 2025 ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅದೇ ಈಗ ಜಾಗತಿಕ ಬಂಡವಾಳ ಹೂಡಿಕೆದಾರರ ಒಂದು ಸಮಾವೇಶ, ಇದು ಬಹುನಿರೀಕ್ಷಿತವಾದಂಥ ಒಂದು ಸಮಾವೇಶ. 10 ಲಕ್ಷ ಕೋಟಿ ಈ ಬಾರಿ ಹೂಡಿಕೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನು ಈ ಸಮಾವೇಶದಲ್ಲಿ ಮಲೇಷ್ಯಾ, ದಕ್ಷಿಣ ಕೊರಿಯಾ ಆಗಿರ್ಬೋದು, ಇಸ್ರೇಲು, ನಾರ್ವೆ, ಸ್ವಿಟ್ಜರ್ಲ್ಯಾಂಡು, ತೈವಾನು, ಜರ್ಮನಿ, ಆಸ್ಟ್ರೇಲಿಯಾ, ಡೆನ್ಮಾರ್ಕು, ಪೋಲ್ಯಾಂಡು, ಇಟಲಿ, ಬ್ರಿಟನ್ನು, ಸಿಂಗಪುರ್ ದೇಶಗಳೆಲ್ಲ ಪ್ರತಿನಿಧಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಈ ಒಂದು ಸಮಾವೇಶದ ಅನುಕೂಲತೆಗಳು ಏನು ಅಂತ ಹೇಳಿದ್ರೆ, ಕರ್ನಾಟಕ ಜಾಗತಿಕ ಬಂಡವಾಳ ಹೂಡಿಕೆಯ ಪ್ರಮುಖ ತಾಣವನ್ನಾಗಿ ಇಡೀ ವಿಶ್ವಕ್ಕೆ ಪ್ರದರ್ಶಿಸುವಂತಹ ಒಂದು ವೇದಿಕೆ ಆಗ್ತಾ ಇದೆ. ಇನ್ನು 9 ಕಂಟ್ರಿ ಪೆವಿಲಿಯನ್ಗಳು ಕೂಡ ಈ ಬಾರಿ ಪ್ರಮುಖ ಆಕರ್ಷಣೆಯಾಗಿದ್ದಾವೆ. 10ಕ್ಕೂ ಹೆಚ್ಚು ದೇಶಗಳ ಜೊತೆಗಿನ ಒಂದು ಸಭೆ, ಸಮಾಲೋಚನೆಗಳು, ದ್ವಿಪಕ್ಷೀಯ ವಾಣಿಜ್ಯ ಬಾಂಧವ್ಯವನ್ನು ವೃದ್ಧಿ ಮಾಡಿಕೊಳ್ಳೋಕೆ ಒಂದು ಉತ್ತಮವಾದಂಥ ಒಂದು ಅವಕಾಶ. ಜೊತೆಗೆ ಹೂಡಿಕೆಗೆ ಅವಕಾಶಗಳು ಇದ್ದಾವೆ. ಉತ್ಪನ್ನದ ತಯಾರಿಕೆಯಿಂದ ಮಾರಾಟ ಹಂತದವರೆಗೂ ಕೂಡ ಜಾಗತಿಕ ಪ್ರಕ್ರಿಯೆಯಲ್ಲಿ ಕರ್ನಾಟಕದ ಒಂದು ಪಾತ್ರ, ಅದರ ನಿರ್ವಹಣೆ ಹೇಗಿರುತ್ತೆ ಅದರ ಮೇಲೂ ಕೂಡ ಗಮನವನ್ನು ಕೇಂದ್ರೀಕರಿಸಲಾಗುತ್ತೆ. ಇನ್ನು ಪ್ರಗತಿಯ ಮರುಕಲ್ಪನೆಯ ಗುರಿಯನ್ನ ಈ ಬಾರಿ ಹೊಂದಲಾಗಿದೆ. ನೋಡಿ, ಈ ಸಮಾವೇಶದ ಮುಖ್ಯ ಧ್ಯೇಯ ಅಂತ ಹೇಳಿದ್ರೆ ಪ್ರಗತಿಯ ಮರುಕಲ್ಪನೆ ಅಂತ ಹೇಳಿ. ತಂತ್ರಜ್ಞಾನದ ಆಧಾರಿತ ಆಗಿರ್ಬೋದು, ಪರಿಸರ ಸ್ನೇಹಿ, ಸುಸ್ಥಿರ ಮತ್ತು ಸಮತೋಲನದ ಬೆಳವಣಿಗೆ ಉತ್ತೇಜಿಸುವಂತಹ ಒಂದು ರಾಜ್ಯ ಸರ್ಕಾರದ ಬದ್ಧತೆಯ ಪ್ರತಿಬಿಂಬ ಆಗಿದೆ. Shankar, I think it's very evident the energy that's filling up in this hall. Eshto jana sumar pradeshagalinda barta idare, and I think we keenly await the rollout of this program in the next few minutes. Absolutely. Most importantly, Karnataka is beckoning people not just from different parts of India but with different parts of the world, and showcasing India to the entire world. This particular event, the Invest Karnataka 2025, will definitely go a long way towards reaffirming the faith that Karnataka is indeed in the forefront of several technologies, and Karnataka has always led the way for other technologies. Certainly, innovation is part of the DNA and culture, and we keenly look forward to welcoming you formally in the next few minutes. ಮಹನೀಯರೇ, ಮಹಿಳೆಯರೇ, ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಕರ್ನಾಟಕವು ಪ್ರಗತಿಯ ಮರುಕಲ್ಪನೆಯಲ್ಲಿ ಮುಂಚೂಣಿಯ ಪಾತ್ರವನ್ನ ವಹಿಸಿರೋದು ನಾವೆಲ್ಲ ನೋಡ್ತಾ ಇದ್ದೀವಿ. ಹಾಗೇನೆ ಇನ್ವೆಸ್ಟ್ ಕರ್ನಾಟಕ 2025ರಲ್ಲಿ
ಜಾಗತಿಕ ಖ್ಯಾತನಾಮರು ತಂತ್ರಜ್ಞಾನ ಆಧಾರಿತ ಪರಿಸರ ಸ್ನೇಹಿ ಸಮಗ್ರ ಮತ್ತು ಸದೃಢ ಪ್ರಗತಿಯ ಬಗ್ಗೆ ತಮ್ಮ ದೃಷ್ಟಿಕೋನವನ್ನು ಹಂಚಿಕೊಳ್ಳಲಿಕ್ಕೆ ಇಲ್ಲಿ ಆಗಮಿಸಿದ್ದಾರೆ. ವೆಲ್, ಲೇಡೀಸ್ ಅಂಡ್ ಜೆಂಟಲ್ಮೆನ್, a new era of growth begins today. Karnataka takes a lead in reimagining growth, and leaders across the globe have congregated here from different parts of the world. And in the next few days, they will share and discuss their perspective on tech-driven, green, inclusive, and resilient growth at Invest Karnataka 2025. Indeed, that's my co-host Shankar Prakash, and I'm Vasanthi Hari Prakash. I come to you from the world of media and podcasts. It's a great honor to be anchors and Sutradhar at this Global Investors Meet. Ladies and gentlemen, 2025, a 3-day flagship event, and we are here gathered to celebrate the growth and potential of our great state. We are going to be beginning by paying a tribute. Ladies and gentlemen, before that, it's our honor to welcome you all to Invest Karnataka 2025. ತಮಗೆಲ್ಲರಿಗೂ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ಸುಸ್ವಾಗತ. If you're all listening to my voice, please give a huge round of applause and let's all say Karnataka is the place. Karnataka. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. We now invite the esteemed singer who's in our midst, Srimati Sangeeta Katti, renowned singer, to please take the stage and lead us in singing our state anthem, Namma Nada Geete, Jaya Bharata Jananiya Tanujate, by Srimati Sangeeta Katti. We request all of you to kindly rise. ದಯಮಾಡಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ.